ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ನಾನು 3 ಸಂಚಿಕೆಗಳಲ್ಲಿ ಗರ್ಭಪಾತ ಆಗಬಾರ್ದು, ಗರ್ಭದ ಒಳಗಿರುವಂಥ ಮಗು ಸಾಯಬಾರ್ದು, ಅಂಗವಿಕಲ ಮಕ್ಕಳು ಉಡಬಾರ್ದು, ಗರ್ಭದಲ್ಲಿದ್ದಾಗಲೇ ಅದನ್ನು ತಿದ್ದುಪಡಿ ಮಾಡುವಂಥದ್ದು, ರಿಪೇರಿ ಮಾಡಿಕೊಳ್ಳುವಂಥ ಒಂದು ವಿಶೇಷತೆಯನ್ನು ನಾನು ಕಳೆದ 3 ಸಂಚಿಕೆಗಳಲ್ಲಿ ವೃಕ್ಷಗಳಲ್ಲಿ ಪ್ರಾಯಶ್ಚಿತ್ತ 5 ವೃಕ್ಷಗಳಲ್ಲಿ ಹೋಗಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳುವಂಥದ್ದು, ಪ್ರತಿ ತಿಂಗಳು ಗರ್ಭಿಣಿ ಸ್ತ್ರೀ ಕೆಲವು ದಾನಗಳನ್ನು ಹೇಗೆ ಮಾಡಬೇಕು, ಮತ್ತು ಗರ್ಭರಕ್ಷಣೆ ಶಿಶು ರಕ್ಷಣೆಗೆ ಒಂದು ಯಂತ್ರ ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇದು ಕಳೆದ 3 ಸಂಚಿಕೆ ಸಂಕ್ಷಿಪ್ತ ಪಕ್ಷಿ ನೋಟ. ಇವತ್ತು ಒಂದು ಲೆಟ್ರ್ ಬಂದಿದ್ದು ನನಗೆ. ಅವರು ಭಾಳ ಸೀರಿಯಸ್ ಆಗಿ ಪತ್ರ ಬರೆದಿದ್ದಾರೆ. ಅವರು ಗೋವಾದಲ್ಲಿ ವಾಸ ಮಾಡ್ತಾರೆ. ಆ ಅಮ್ಮ ಯಾವ ರೀತಿ ಪತ್ರ ಬರೆದಿದ್ದಾರೆ ಅಂತಂದರೆ, ನಾನು ಈ ಪತ್ರಕ್ಕೆ ನೀವು ಉತ್ತರ ಕೊಡಲಿಲ್ಲ ಅಂದರೆ ನಾನು ಬದುಕಿದ್ದು ಶವ, ಮೋಸ್ಟ್ ಪ್ರಾಬಬಲಿ ನಾನು ಬದುಕ್ತೀನಿಲ್ವೋ ನನಗೆ ಗೊತ್ತಿಲ್ಲ, ಅಷ್ಟು ಬೇಜಾರಾಗೋಗಿದೆ ಜೀವನದಲ್ಲಿ ಅಂತ ಪತ್ರ ಬರೆದಿದ್ದಾರೆ. ಆ ಅಮ್ಮನಿಗೆ ಊಟಕ್ಕೆ ತೊಂದರೆ ಇಲ್ಲ, ಅವರು ಒಂದು ಕೆಲಸ ಯಾವುದೋ ಸ್ಕೂಲಲ್ಲಿ ಟೀಚರ್ ಗೋವಾದಲ್ಲಿ. ಒಳ್ಳೆ ಮನೆ ಇದೆಯಂತೆ, ದೊಡ್ಡ ಮನೆ, ಬಂಗ್ಲೆ, ಕಾರುಗಳಿವೆ, ಕಾರಲ್ಲ ಅಂದರೆ ಒಂದಕ್ಕಿಂತ ಹೆಚ್ಚು ಕಾರುಗಳಿವೆ ಅಂತ ಆಯಿತು, ಕಾರುಗಳಿವೆ ಅಂತ ಬರೆದಿದ್ದಾರೆ. ಕೆಲಸ ಮಾಡೋರು ಮನೆಯಲ್ಲಿದ್ದಾರಂತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಇಷ್ಟೆಲ್ಲ ಇದು ಕೂಡ ಅವ್ರು ಕೆಲಸಕ್ಕೆ ಹೋಗ್ತಾರಂತೆ. ಗಂಡ ಹೆಂಡತಿ ಮೇಲೆ ಸಂಶಯ ಪಡ್ತಾನಂತೆ. ಇದೇ ಅವ್ರದ್ದು ಒಂದು ದೊಡ್ಡ ಸಮಸ್ಯೆ. ಮದುವೆ ಆಗಿ 7 ವರ್ಷನೋ 8 ವರ್ಷನೋ ಆಗಿದೆ. ಮದುವೆ ಆದ 1 ವಾರ ಚೆನ್ನಾಗಿದ್ರಂತೆ ನೋಡಿ. ಅವರು ಹನಿಮೂನ್ಗೆ ಅಂತ ಹೋದಾಗ ಮಾತ್ರ ಅವ್ರು ಚೆನ್ನಾಗಿದ್ರಂತೆ. ಹನಿಮೂನಿಂದ ಬಂದ ಮೇಲಿಂದ ಅವರಿಗೆ ಭಾಳಷ್ಟು ಮಾನಸಿಕವಾಗಿ ಹಿಂಸೆ ಆಗ್ತಿದ್ದಂತೆ ಗಂಡನಿಂದ. ಏನು ಗಂಡನಿಂದ ಮಾನಸಿಕ ಹಿಂಸೆ? ಯಾರತ್ತಾರು ಫೋನ್ ಮಾಡ್ತಿದ್ರೆ ನೀನು ಯಾವನ ಜೊತೆ ಫೋನಲ್ಲಿ ಮಾತಾಡ್ತಿದ್ಯಾ? ಮೊದಲನೇ ಪಾಯಿಂಟು. ನನ್ನ ಸ್ಕೂಲ್ ಕೊಲಿಗೋರಿ ಅವ್ರಿಗೇನು ಇವತ್ತು ಹುಷಾರಿಲ್ವಂತೆ, ನಾನು ಬರಲ್ಲ ಅಂತ ಹೇಳ್ತಿದ್ದಾರೆ. ಅವ್ರ ಕ್ಲಾಸ್ನ ನಾನೇ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸ್ಕೂಲಲ್ಲಿ. ಅದನ್ನು ತಿಳಿಸಿದಂದರೆ, ಎಷ್ಟು ವರ್ಷದಿಂದ ಎಷ್ಟು ತಿಂಗಳಿಂದ ಅವನ ಜೊತೆ ಮಾತಾಡ್ತಿದ್ಯಾ? ನಿನಗೆ ಯಾಕೆ ಕೇಳಬೇಕು? ಅವನು ಹೆಡ್ ಮಾಸ್ಟ್ರಿಗೆ ಹೇಳಲಿ, ಪ್ರಿನ್ಸಿಪಾಲ್ಗೆ ಹೇಳಲಿ, ನಿನಗೆ ಯಾಕೆ ಫೋನ್ ಮಾಡಿ ಹೇಳ್ತಾನೆ? ನಿನಗೂ ಅವನಿಗೇನೋ ಕನೆಕ್ಷನ್ ಇದೆ, ಅದಕ್ಕೆ ನೀವು ಮಾತಾಡ್ತಿದ್ದೀರಾ, ಕುಡಿಲಿ ಫೋನ ಅಂತೇಳಿ ತೊಗೊಂಡು ಅವನ ಫೋನಲ್ಲಿ ಅವನಿಂದ ಎಷ್ಟು ಫೋನ್ ಬಂದಿದೆ ಅಂತ ಚೆಕ್ ಮಾಡ್ತಾನಂತೆ ಗಂಡ. ಎರಡನೇದು, ಯಾರಾದರೂ ಒಂದು ಹೆಂಗಸು ಮನೆ ಬಿಟ್ಟು ಮನೆಯೊಳಗೆ ಬರೋಕ್ಕೆ ಮುಂಚೆ ಒಂದು ಕಂಡೀಷನ್ ಹಾಕ್ತಾರೆ, ಸುಖವಾಗಿ ಹೋಗಿ ಸುಖವಾಗಿ ಬಾರಮ್ಮ ಅಂತ. ಇವನಾಗಲ್ಲ. ಯಾಕೆ ಇಷ್ಟು ಲೇಟಾಗಿ ಬಂದೆ ಇವತ್ತು ಸ್ಕೂಲಿಂದ? ಯಾರ ಜೊತೆ ಎಲ್ಲಿಗೋಗಿದ್ದೆ? ಇವತ್ತು ನನ್ನ ಕೊಲಿಗ್ದು ಮಗಳದು ಬರ್ತ್ಡೇ ಇತ್ತು, ಎಲ್ಲ ಟೀಚರ್ಸು ಕರೆದಿದ್ರು, ನಾನು ಹೋಗಿದ್ದೆ, ಲೇಟಾಗಿ ಬಂದೆ. ಎಷ್ಟೊತ್ತು? 2 hours ಲೇಟು. 5:30-6 ಗಂಟೆ ಬರೋ, ಇವತ್ತು 8-8:30 ಬಂದಿದ್ದೀನಿ. 2 hours ಎಲ್ಲೋಗಿದ್ದೆ ಅಂತಂದರೆ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದೆ ನಾನು ಅಷ್ಟೇ, ಬೇರೆ ಎಲ್ಲೂ ಹೋಗಿಲ್ಲ. ಇಲ್ಲ, ನೀನು ಯಾವನ ಜೊತೆಲ್ಲ ಹೋಗಿದ್ದೆ? ನೀನು ಯಾಕೆ ಹೇಳಿಲ್ಲ ಬರ್ತ್ಡೇ ಪಾರ್ಟಿ ನಾಳೆ ಇದೆ ಅಂತ? ನನಗೆ ಯಾಕೆ ಹೇಳಲಿಲ್ಲ ನೀನು? ನೆನ್ನೆ ಹೇಳಲಿಲ್ಲ, ಯಾಕೆ ಮೊನ್ನೆ ಹೇಳಲಿಲ್ಲ ಅಂತ ಕೇಳಿದಾಗ ನನಗೂ ಮರ್ತೋಗಿತ್ತು. ಇವತ್ತು ಬೆಳಗ್ಗೆ ಸ್ಕೂಲಲ್ಲಿ ಅದೇ ಹೇಳಿದ್ರು, ಇವತ್ತು ಎಲ್ಲರೂ ನಮ್ಮ ಮನೆಗೆ ಬನ್ನಿ, ನನ್ನ ಮಗಳದ್ದು ಬರ್ತ್ಡೇ ಇದೆ ಅಂತ ನಮ್ಮ ಕೊಲಿಗೆ ಹೇಳಿದ್ರು. ಹಾಗೆ ನಾನು ಮುಗಿಸ್ಕೊಂಡು ಹೋದೆ. ನೀನು ಯಾಕೆ ಇಷ್ಟೊತ್ತು ಮಾಡಿದ್ಯಾ? ನೀನು ಯಾರ ಜೊತೆ ಎಲ್ಲೋಗಿ ಕೂತಿದ್ದೆ, ಏನು ಮಾಡ್ತಿದ್ದೆ ಅಂಥೇಳಿ. ಮನೆಗೆ ಹಾಲು ತಂದಾಕ ಹುಡುಗನ ಮೇಲೆ ಸಂಶಯ ಪಡ್ತಾರಂತೆ. ಏನಾದ್ರು ಶಾಪಿಂಗ್ ಹೋಯ್ತು ಅಂತಂದರೆ ಶಾಪಿಂಗ್ನಲ್ಲಿ ಏನಾದ್ರು ಆ ಸೇಲ್ಸ್ ಬಾಯ್ ಹತ್ರ ನಗ್ನಗ್ತಾ ಮಾತಾಡಿಬಿಟ್ರೆ, ಏನು ಅವನ ಜೊತೆ ಭಾಳ ಅಲ್ಕಿರ್ಕೊಂಡು ಮಾತಾಡ್ತೀಯಾ? ಗಂಡ ಹೆಂಡತಿ ಥರ ಒಳ್ಳೆ ಸಲಿಗೆಯಿಂದ ಮಾತಾಡ್ತೀಯ ಹುಡುಗನ ಜೊತೆ? ಏನು ಹಿಂಗೆ ಅವನ ಜೊತೆ ಮಾತಾಡೋದು ನೀನು? ಎಷ್ಟು ಸಲಿಗೆಯಿಂದ ಮಾತಾಡೋದು ನೀನು? ಅವನಿಗೆ ಭಾಳ ಕ್ಲೋಸಾಗಿ ನಗ್ನಗ್ತಾ ಭಾಳ ವಯ್ಯಾರದಿಂದ ಮಾತಾಡ್ತೀಯ ನೀನು ಅಂತ ಮನೆಗೆ ಬಂದಮೇಲೆ ಬೈಯೋದು. ಮಗುನ ಸ್ಕೂಲಿಗೆ ಬಿಟ್ಬಿಟ್ಟು ಅವ್ರು ಹೋಗ್ತಾರಂತೆ ಕೆಲಸಕ್ಕೆ.
ಆ ಮಗುನ ಆ ಬಸ್ಸಲ್ಲಿ ಹತ್ಸ್ಬಿಟ್ಟು ಮನೆಗೆ ಬಂದು ಇವ್ರು ರೆಡಿಯಾಗಿ ಹೋಗ್ತಾರಂತೆ. ಮೊದಲು ಮಗು ಹೊಟ್ಟೋಗುತ್ತೆ ಸ್ಕೂಲ್ಗೆ. ಆ ಬಸ್ ಹತ್ಸುವಾಗ ಆ ಡ್ರೈವರ್ ಹತ್ರ ಮಾತಾಡ್ತಾರಂತೆ ನೋಡಿ, 1-2 ನಿಮಿಷ ಮಾತಾಡ್ತಿರ್ಬೇಕಾರೆ ಏನೋ ಯಾವುದೋ ವಿಷಯ ಮಾತಾಡ್ತಿರ್ಬೇಕು. ಅದೇನು ಡ್ರೈವರ್ ಹತ್ರ ನೀನು ಮಾತಾಡ್ತಿದ್ದಿಲ್ಲ, ನಿನಗೂ ಅವ್ನಿಗೇನು ಕೆಲಸ? ಡ್ರೈವರ್ ಹತ್ರ ಯಾಕೆ ಮಾತಾಡಬೇಕು? ಮಗುನ ಹತ್ಬಿಟ್ಟು ಬರಬೇಕು, ಅವನ ಜೊತೆ ಏನು ಕೂತ್ಕೊಂಡು ಅವನ ಜೊತೆನು ಲಲ್ಲೆ ಮಾಡ್ತಿದ್ಯಲ್ಲ ಸಲಿಗೆಯಿಂದ. ಅದೇನು ಆ ಡ್ರೈವರ್ ಹತ್ರ ಮಾತಾಡೋಷ್ಟು ಸಲಿಗೆ, ಬಟ್ಟೆ ಅಂಗಡಿಲಿ ಆ ಸೇಲ್ಸ್ ಬಾಯ್ ಜೊತೆ ಮಾತಾಡೋಷ್ಟು, ಮನೆಗೆ ಹಾಲು ಹಾಕೋ ಹುಡುಗನ ಜೊತೆ ಮಾತಾಡೋಷ್ಟು, ನೀನು ಸ್ಕೂಲಲ್ಲಿ ನಿನ್ನ ಗಂಡಸು ಕೊಲೀಗ್ಸ್ ಜೊತೆ ಮಾತಾಡೋಷ್ಟು ಸಲಿಗೆಯಿಂದ ನನ್ನ ಹತ್ರ ಯಾಕೆ ಮಾತಾಡಲ್ಲ? ಅಲ್ಲಿ ಚೆನ್ನಾಗಿ ಮಾತಾಡ್ತೀಯ, ಅವ್ರ ಜೊತೆ ನನ್ನ ಹತ್ರ ಯಾಕೆ ಮಾತಾಡಲ್ಲ? ನಿನ್ನಲ್ಲಿ ಏನೋ ದೊಡ್ಡದಿದೆ, ನೀನು ಏನೋ ನನ್ನ ನಾಮಕೆ ಅವಸ್ಥೆಗೆ ಮದುವೆ ಮಾಡ್ಕೊಂಡಿದ್ಯಾ, ಆದರೆ ನೀನು ಆ ಹುಡುಗರ ಜೊತೆ ಎಲ್ಲ ಸುಖವಾಗಿದೆಯಾ ಬೇರೆ ಗಂಡಸರ ಜೊತೆಗೆ ಅಂಥೇಳಿ ಮನೇಲಿ ಊಟ ಕೊಡುವಾಗ, ಕೂತಾಗ, ನಿಂತಾಗ ಎಲ್ಲ ಒಂದು ಫೋನ್ ಬರೋಲ್ಲ. ಸ್ವಂತ ತಮ್ಮನೇ ಫೋನ್ ಮಾಡಿದ್ರೆ ಯಾರ ಜೊತೆ ಮಾತಾಡ್ತಿದ್ದೆ? ಅಲ್ಲ ರೀ, ನನ್ನ ತಮ್ಮ ಫೋನ್ ಮಾಡಿದ್ದ, ನನ್ನ ತಮ್ಮನ ಜೊತೆ ನೋಡಿಬೇಕಾರೆ ಅಂತೇಳಿ ಮೊಬೈಲ್ ನಂಬರ್ ಕೊಟ್ಟರೆ ಹಾಂ ಅನ್ನೋದಂತೆ. ಒಟ್ಟಿನಲ್ಲಿ ಇರಿಟೇಷನ್ನು, ಕಿರಿಕಿರಿ, ಮಾತೆತ್ತರೂ ಸಾಕು ಗಂಡ ಹೆಂಡ್ತಿ ಮೇಲೆ ಸಂಶಯ. ಏನಾದ್ರು ಒಂದು ತಪ್ಪು ಹುಡ್ಕೋದು, ತಪ್ಪು ಹುಡುಕಿ ಅವಳನ್ನ ಲೋ ಲೆವೆಲ್ಗೆ ಪಿಚ್ ಮಾಡೋದು, ಲೋ ಲೆವೆಲ್ಗೆ ಇಟ್ಬಿಡೋದು. ಮೇಲೆ ಬರೋಂಗಿಲ್ಲ, ಅವಳು ಬೆಳೀಬಾರ್ದು, ನಾನಿರಬೇಕು, ನನ್ನ ಕೈ ಕೆಳಗಿರ್ಬೇಕು, ನನ್ನ ಕಾಲು ಕೆಳಗಿರ್ಬೇಕು, ನಾನು ದಾಸಿ, ಅವಳು ಹೆಂಡ್ತಿ ಅಲ್ಲ, ದಾಸಿಯಾಗೇ ಇರಬೇಕು ಅನ್ನೋ ಲೆವೆಲಿಗೆ ಕೆಲವು ಗಂಡಸರು ಟ್ರೀಟ್ ಮಾಡ್ತಾರೆ. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಹೆಂಡತಿ ಮೇಲೆ ಸಂಶಯ, ಅನುಮಾನ ಪಡುವಂಥ ದೋಷ ಇರುವಂಥ ಗಂಡಂದಿರು ಇವತ್ತು ಭಾಳಷ್ಟು ಜನ ಇದ್ದಾರೆ. ಈ ಅಮ್ಮ ಪಾಪ ನನಗೆ ಇದನ್ನು ಮುಕ್ತಿ ಪಡೋದು ಹೇಗೆ? ಡೈವರ್ಸ್ ತೊಗೊಂಬಿಡ್ಲಾ, ಅಥವಾ ಮನೆ ಬಿಟ್ಟು ಹೊಟ್ಟೋಗ್ಲಾ, ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳಾ, ಅಥವಾ ಕೆಲಸ ಬಿಟ್ಬಿಟ್ಟು ಮನೇಲೇ ಕೂತಿರಲ್ಲ, ಮೊಬೈಲ್ ಆಫ್ ಮಾಡಿಬಿಟ್ಟು ಕೆಲಸನೂ ರಿಸೈನ್ ಮಾಡಿ ಮನೆಯಲ್ಲೇ ಕೂತಿರಲ್ಲ. ಇಷ್ಟರಲ್ಲಿ ಯಾವ ಆಪ್ಷನ್ನು ನೀವೇ ಹೇಳಿ ಅಂತ ನನಗೆ ಪತ್ರ ಬರೆದಿದ್ದಾರೆ. ಗಂಡ ಹೆಂಡ್ತಿ ನಿಲ್ಲೋದು, ಕೂರೋದು, ಮಾತಾಡೋದು, ಹೋಗೋದು, ಬರೋದೆಲ್ಲ ಅಬ್ಸರ್ವ್ ಮಾಡಿ ಯಾವಾಗಲೂ ಸಂಶಯ ಪಡ್ತಿರ್ತಾನೆ. ಇಂಥ ಗಂಡರಿಗೆ ಸೈಕೋ ಅಂತ ಕರೀತಾರೆ. ಮಾನಸಿಕ ಖಿನ್ನತೆಗೆ ಒಳಗಾದವರು ಮದುವೆ ಆಗಬಾರ್ದು. ಕೆಲವರಿಗೆ ಇನ್ಸೆಕ್ಯೂರಿಟಿ ಇರುತ್ತೆ, ನನ್ನ ಬಿಟ್ಟು ಎಲ್ಲಿ ಹೋಗ್ಬಿಡ್ತಾಳೋ, ಅಥವಾ ನನಗಿಂತಲೂ ಹೆಚ್ಚಾಗಿ ಇವಳು ಕಾಣ್ತಾಳೆ, ನನಗಿಂತಲೂ ಹೆಚ್ಚಿಗೆ ಹೆಸರು ತೊಗೊಂಡ್ಬಿಡ್ತಾಳೆ, ನನಗಿಂತಲೂ ಹೆಚ್ಚಿಗೆ ಪ್ರಚಾರಕ್ಕೆ ಬಂದುಬಿಡ್ತಾಳೆ ಅನ್ನೋ ಒಂದು ಗೊಂದಲದಿಂದ ಹೆಂಡ್ತಿ ಮೇಲೆ ಯಾವಾಗಲೂ ಕಡಿವಾಣ ಆಗ್ತಾ ಇರ್ತಾರೆ ಕೆಲವು ಜನ. ಇದು ಒಂದು ಜಾತಕದ ದೋಷ. ಅದಕ್ಕೆ ಮ್ಯಾರೇಜೆಲ್ಲ ಇವರಿಬ್ಬರು ಮ್ಯಾರೇಜ್ ಆಗಿರೋದು ದೊಡ್ಡ ತಪ್ಪು, ದೋಷ ಇದೆ. ಜಾತಕ ಕಳಿಸಿ ನೋಡಿದೆ ಇಬ್ಬರಿಗೂ ಮ್ಯಾಚೇ ಆಗಲ್ಲ, ಮದುವೆ ಆಗಿಬಿಟ್ಟಿದೆ. ಎರಡನೇದು, ಕೆಲವು ಮನೆ ಗಂಡಸರು ತಾಯಿ ಮಾತು ಕೇಳೋದು, ಅಕ್ಕ ತಂಗಿರ ಮಾತು ಕೇಳೋದು, ಅಣ್ಣ ತಮ್ಮಂದಿರ ಮಾತು ಕೇಳೋದು, ಅಕ್ಕಪಕ್ಕದ ಮನೆಯವ್ರಿಗೆ ಮಾತು ಕೇಳೋದು, ಬೇರೆಯವ್ರ ಮಾತು ಕೇಳಿಕೊಂಡು ಹೆಂಡ್ತಿ ಮೇಲೆ ಸಂಶಯ ಪಡೋವಂಥ ಇನ್ನೊಂದು ಜನ ಇದ್ದಾರೆ. ಇನ್ನೊಂದು ವೆರೈಟಿ ಗಂಡಸರು, ಒಂದು ಮನೆ ಸದಸ್ಯರ ಮಾತು ಕೇಳ್ಕೊಂಡು ಹೆಂಡ್ತಿ ಮೇಲೆ ಸಂಶಯ ಪಡೋದು, ಇಲ್ಲ ಆಜು ಬಾಜುಲ್ಲಿರೋ ಮನೆ ನೆರೆಹೊರೆಯವ್ರ ಮಾತು ಕೇಳ್ಕೊಂಡು ಹೆಂಡ್ತಿ ಮೇಲೆ ಸಂಶಯ ಪಡೋದು. ಏನ್ರಿ ನೀವು ಆಫೀಸ್ಗೆ ಅಂತ ಹೋಗ್ತೀರಾ, ನೀವು ಹೋದ್ಮೇಲೆ 2 ಅವರ್ ಬಿಟ್ಮೇಲೆ ಯಾವನೋ ಬಂದು ಅರ್ಧ ಮುಕ್ಕಾಲು ಗಂಟೆ ನಿಮ್ಮ ಹೆಂಡ್ತಿ ಜೊತೆ ಕೂತ್ಕೊಂಡು ಮಾತಾಡ್ತಾನೆ, ಬರ್ಬೇಕಾದ್ರೆ ಬ್ಯಾಗಲ್ಲಿ ಏನೇನೋ ಎತ್ಕೊಂಬರ್ತಾನೆ, ಒಂದು ಸಲ ಸೇಬು ಏನೇನೋ ತಂದಿದ್ದ, ಇನ್ನೊಂದು ಸಲ ದೊಡ್ಡ ಪ್ಯಾಕೆಟ್ ತೊಗೊಂಬಂದಿದ್ದ, ಇನ್ನೊಂದು ಸಲ ಏನೋ ಒಂದು ತಂದು ಹೋಗ್ತಾನೆ, ನೀವು ಆಫೀಸ್ಗೆ ಹೋದ್ಮೇಲೇ ಆ ಥರ ಬರ್ತಿರ್ತಾರೆ ಅಂತ ಎದುರುಗಡೆ ಮನೆಯವರು ಹೇಳ್ಬಿಟ್ಟಿದ್ದಾರೆ ಇವನಿಗೆ. ಗಂಡ ಬಂದ ಸಂಜೆ ಆದಮೇಲೆ ಇವ್ರಿಬ್ರು ಈ ವಿಷಯ ಹೆಂಗೆ ಗೊತ್ತಾಯಿತು ಅಂದರೆ, ಎದುರುಗಡೆ ಮನೆ ವ್ಯಕ್ತಿ ಇವನು ಕೂಡ ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗ್ತಾರಂತೆ. ವಾಕಿಂಗ್ ಹೋಗಿ ಬಗ್ಗೆ ಮಾತು ಹೇಳಿದ್ದೇನೆ, ನಿಮ್ಮ ಮನೆಗೆ ನೀವು ಹೋದ್ಮೇಲೆ ಯಾರೋ ಒಬ್ಬ ಏನೇನೋ ತಿಂಡಿ ಸ್ವೀಟ್ಸ್ ಬಾಕ್ಸು, ಹಣ್ಣು ಏನೇನೋ ತೊಗೊಂಬಂದು ಕೊಡ್ತಾ ಇರ್ತಾನಲ್ಲ ನಿಮ್ಮ ಮನೆಯಲ್ಲಿ, ಯಾರದು ಅಂತ ಕೇಳೋದಂತೆ. ಹೌದಾ ಅಂತ ಅಂದ್ಕೊಂಡು ಸುಮ್ಮನಾದಂತೆ. ಮನೆಗೆ ಬಂದ ಗಂಡ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು, ಏನೇ ಅವನೇನು ಕೇಳಲಿಲ್ಲ, ಫಸ್ಟ್ ನನ್ನ ಮನೆ ನೋಡ್ದ ಯಾರು ನೀನಿದೆ ಅಂತೇಳಿ. ಫ್ರಿಜ್ ಓಪನ್ ಮಾಡ್ದ, ಅಲ್ಲಿ ಹಣ್ಣುಗಳಿತ್ತು, ಮತ್ತು ಟೇಬಲ್ ಸ್ವೀಟ್ ಬಾಕ್ಸ್ ಇತ್ತು, ಒಂದಿಲ್ಲ ಇತ್ತು, ಇನ್ನೇನೋ ಒಂದಿತ್ತು. ಏನು ನಾನೇ ತಂದಿಲ್ವಲ್ಲ, ಯಾರು ತಂದು ಕೊಡ್ತಾ ಇದ್ದಾರೆ ಒಳಗೆ ಅಂಥೇಳಿ ಸಂಶಯ ಬಂತು. ಏನು ಯಾರು ಇವೆಲ್ಲ ತಂದಿದ್ದು, ಎಲ್ಲಿ ತಂದೆ, ಅವಳೇ ಹೋಗಿ ಶಾಪಿಂಗ್ ಮಾಡ್ಕೊಂಬಂದ್ಲಾ ಅಥವಾ ಯಾರೋ ತಂದು ಕೊಟ್ರ? ಅಲ್ಲಿ ಎದುರುಗಡೆ ಮನೆಯವ್ರು ಹೇಳಿದ್ರು ಯಾರೋ ಬಂದು ಏನೋ ತಂದು ಕೊಡ್ತಾರೆ, ಗಂಟು ಕಟ್ಟಲಿ ಮೆಂಟಿ ಜೊತೆ ಮಾತಾಡ್ಕೊಂಡು ಹೋಗ್ತಾರೆ, ಮನೇಲೇ ಇರ್ತಾರೆ ಅವರು. ಬರೋದು ನೋಡಿದೆ, ಹೋಗೋದು ನೋಡ್ತೀನಿ, ಬಟ್ ಒಳಗೆ ಎಷ್ಟು ವರ್ಷ ಇರ್ತಾರೆ, ಎಷ್ಟು ಗಂಟೆಗಳು ಇರ್ತಾರೋ ಗೊತ್ತಿಲ್ಲ ಅಂತೆಲ್ಲ ಹೇಳ್ಬಿಟ್ಟಿದ್ದೆ. ತಲೆಗೆ ಅವನಿಗೆ ಚಿಂತೆ ಬಂದಿದೆ. ನಾನು ಇಲ್ದೋದಾಗ ನನ್ನ ಹೆಂಡತಿ ಯಾವುದೋ ಪರಪುರುಷ ಜೊತೆ ಸವಾಸ ಇಟ್ಕೊಂಡಿದ್ದಾಳೆ ಅಂತ ತಲೆಗೆ ಬಂದುಬಿಟ್ಟಿದೆ.
ಆಮೇಲೆ ಎಲ್ಲ ಕೇಳಿದ್ಮೇಲೆ ಗೊಂದಲ ಆದಮೇಲೆ ನಂಬಲೇ ಇಲ್ಲ ಗಂಡ, ಯಾರು ಬರಲ್ಲ ರೀ, ಯಾರು ಬರ್ತಿಲ್ಲ, ಯಾರು ಬರಲ್ಲ, ಮತ್ತು ಇವೆಲ್ಲ ಏನಂತೆ, ಅಯ್ಯೋ ನಮ್ಮ ಅಪ್ಪ ಅಮ್ಮ ನನಗೆ ನನ್ನ ಕಸಿನ್ ಬ್ರದರ್ ಜೊತೇಲಿ ಇವೆಲ್ಲ ಕಳಿಸ್ಕೊಡ್ತಾರ್ರೀ ಮನೆಗೆ. ಅವರ ಅಪ್ಪ ಅಮ್ಮ ಅದೇ ಒಂದು 5-6 ಕಿಲೋಮೀಟರ್ ದೂರದಲ್ಲೋ ಎಲ್ಲೋ ಒಂದು ಕಡೆ ಬೇರೆ ಏರಿಯಾದಲ್ಲಿದ್ದಾರೆ. ಅವರು ಹೆಂಗೂ ನನ್ನ ಮಗಳ ಮನೆ ಕಡೆ ಹೋಗ್ತಿದ್ದಲ್ಲಪ್ಪ, ಇದು ನನ್ನ ಮಗಳ ಮನೆ ಕೊಟ್ಬಿಟ್ಟು ಹೋಗಪ್ಪ ಅಂತೇಳಿ ನನ್ನ ಕಸಿನ್ ಬ್ರದರ್ ಕೇಳಿ ಅದನ್ನು ಕಳಿಸ್ತಾರೆ ರೀ. ಇದೇ ದೊಡ್ಡ ವಿಷಯನ, ಈ ಥರ ಅನುಮಾನ ಪಡ್ತೀರಾ ಅಂತ ಒಂದು ಗಲಾಟೆ. ಅದೇ ಆ ಗಲಾಟೆ ದೊಡ್ಡದಾಗಿ ಈಗ ಡೈವರ್ಸ್ಗೋಯ್ತು. ಹೀಗೆ ಅವ್ರ ಮಾತು ಕೇಳಿಕೊಂಡು ಹೆಂಡತಿ ಮೇಲೆ ಸಂಶಯ ಪಡೋವಂಥದ್ದು, ಅದು ತಾನೇ ಸ್ವತಃ ಸೈಕಿಕ್ಕಾಗಿ ಹೆಂಡತಿ ಮೇಲೆ ಸಂಶಯ ಪಡುವಂಥದ್ದು, ಈ ಥರದ್ದೆಲ್ಲ ಸೋಂಕಿನಿಂದ ಕೆಲವು ಹೆಣ್ಣುಮಕ್ಳಿಗೆ ತೊಂದರೆ ಆಗ್ತಿದೆ. ಹೀಗೆ ಯಾವ ಪುರುಷ ತನ್ನ ಹೆಂಡತಿಯ ಮೇಲೆ ಸಂಶಯ ಪಡ್ತಾನೋ, ಸಂಶಯ ಪಡೋದು ಯಾವುದು, ಡೌಟ್ ಕೊಡೋ ಗ್ರಹ ಯಾವುದು, ರಾಹು ಗ್ರಹ. ಚಂದ್ರ ಪ್ಲಸ್ ರಾಹು ಈ ಎರಡಕ್ಕೂ ನೀಚನಾದಾಗ ಗಂಡಸಿನ ಜಾತಕದಲ್ಲಿ ಅದು ಪ್ರಭಾವ ಹೆಂಗಸ ಮೇಲೆ ಪ್ರಭಾವ ಬೀರಿ, ಚಂದ್ರ ಮನಸ್ಸಿಗೆ ಬಾಸು, ರಾಹು ಸಂಶಯ, ಡೌಟು, ಅನುಮಾನ, ಖಿನ್ನತೆ, ಆಲಸ್ಯ ಇದೆಲ್ಲ ತೋರಿಸುತ್ತೆ. ಇದ್ರ ಮುಖಾನ ಅವ್ರಿಗೆ ಟಾರ್ಚರ್ ಕೊಡ್ತಾನೆ. ಇದು ಹೆಂಗೆ ಬರುತ್ತೆ ಅಂತಂದರೆ, ಪೂರ್ವ ಜನ್ಮದಲ್ಲಿ ಯಾವ ಹೆಂಗಸು ಪರಪುರುಷನ ಬಗ್ಗೆ ಚಾಡಿಗಳನ್ನು ಹೇಳ್ತಿರ್ತಾಳೋ, ಹೇಳಿ ಹೇಳಿ ಸಿದ್ಧಿ ಮಾಡಿಕೊಂಡು ಸುಮಾರು ವರ್ಷ ಬಾಳಿ ಬದುಕಿ ಸತ್ತೋಗಿಬಿಟ್ಟು ಈಗ ಹುಟ್ಟಿರ್ತಾಳಲ್ಲ, ಆ ಜಾತಕದಲ್ಲಿ ಈ ಥರದ ದೋಷ ರಿವರ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಈಗ ಯಾರು ಹೆಂಡತಿ ಮೇಲೆ ಸಂಶಯ ಪಡ್ತದಲ್ಲ ಗಂಡ, ಅವ್ನು ಬೇಕು ಅಂತ ಹೆಂಡತಿ ಮೇಲೆ ಸಂಶಯ ಪಡ್ತಿಲ್ಲ, ಈ ಹುಡುಗಿ ಜಾತಕ ದೋಷ ಅದು. ಇವಳು ಪೂರ್ವಜನ ಪರಪುರುಷನ ಜೊತೆ ಪರಪುರುಷರ ಬಗ್ಗೆ ಭಾಳಷ್ಟು ಕೆಟ್ಟ ಅಪಪ್ರಚಾರ ಮಾತಾಡೋದು, ಕೆಟ್ಟ ಬಗ್ಗೆ ಹೇಳೋದು, ಬೇರೆ ಗಂಡಸ್ರ ಬಗ್ಗೆ ಇಲ್ಲ ಸಲ್ಲದ ಅವಮಾನಗಳನ್ನು, ಅಪಸುದ್ದಿಗಳನ್ನು, ಅಪಪ್ರಚಾರ ಮಾಡೋ ಅಭ್ಯಾಸ ಇಟ್ಕೊಂಡು ಬಾಳಿ ಬದುಕಿ ಸತ್ತೋಗ್ಬಿಟ್ಟಿರ್ತಾಳೆ. ಈಗ ಮತ್ತೆ ಹುಟ್ಟಿರ್ತಾಳೆ. ಆ ಹುಟ್ಟಿದಾಗ ಆ ಒಂದು ಶಾಪ ಗಂಡನ ಮುಖಾಂತರ ಸಂಶಯದಲ್ಲಿ ಉಳ್ಳ ಕಾಡಿಸುತ್ತೆ. ಇದು ಚಂದ್ರ ಮತ್ತು ರಾಹು ದೋಷ ಅಂತ ಇದೆ. ರಾಹು ಚಂದ್ರ ಶಾಂತಿ ಆಗಬೇಕು ಅಂತ ಹೇಳುತ್ತೆ. ಆದ್ದರಿಂದ ಚಂದ್ರದಶ ರಾಹು ಭಕ್ತಿ ಅಥವಾ ರಾಹು ದಶ ಚಂದ್ರ ಭಕ್ತಿ ನಡೆಯುವಾಗ ಈ ಥರದ ಸ್ತ್ರೀಯರಲ್ಲಿ ತುಂಬ ತೊಂದರೆಗಳಾಗ್ತದೆ. ಇದು ಕಾಯಿಲೆ ಅಲ್ಲ, ಇದೊಂದು ಕರ್ಮ. ಸಂಶಯ ಪಡೋದು, ಹೆಂಡತಿ ಮೇಲೆ ಸಂಶಯ ಪಡೋದು, ಇದು ಒಂದು ಪುರುಷ ಶಾಪಕ್ಕೆ ಕನ್ಸಿಡರ್ ಆಗುತ್ತೆ. ಪುರುಷ ಶಾಪದಲ್ಲಿ ಇದು ಒಂದು ಶಾಪ. ಪೂರ್ವ ಜನ್ಮದ ಯಾವುದೇ ಹೆಂಗಸು ಬೇರೆ ಗಂಡಸನ ಬಗ್ಗೆ ಅಪಪ್ರಚಾರ ಮಾಡೋದು, ಬೇರೆ ಗಂಡಸರ ಬಗ್ಗೆ ಕೆಟ್ಟ ಮಾತಾಡೋದು, ಮುಂದಾಗಲಿ ಹಿಂದಾಗಲಿ ಅವನು ಮುಂದೆ ಮಾತಾಡೋದು ಅಥವಾ ಅವನ ಹಿಂದೆಯೇ ಅಪಪ್ರಚಾರ ಮಾಡೋ ದೋಷ ಇತ್ತು ಅಂದರೆ ಈ ಜನ್ಮದಲ್ಲಿ ಗಂಡನಿಂದನೇ ಟಾರ್ಚರ್ ಹೆಂಡತಿಗೆ ಈ ರೀತಿ ಬರ್ತದೆ ಅಂತೇಳಿ ಕರ್ಮ ಸಿದ್ಧಾಂತ ಹೇಳ್ತಾರೆ. ಅದಕ್ಕೆ ಕರ್ಮ ರಿಗ್ರೆಷನ್ ಥಿಯರಿ ಭಾಳ ಕಾನ್ಫಿಡೆನ್ಷಿಯಲು, ಹೈಲಿ ಸೀಕ್ರೆಟು, ಅಷ್ಟೇ ಸೊಫಿಸ್ಟಿಕೇಷನ್ ಇರ್ತದೆ. ಈ ಥರ ದೋಷದಿಂದ ನರಳುವಂಥ ಸ್ತ್ರೀಯರಿಗೆ ಈಗೇನು ಚಂದ್ರಗುತ್ತು ರಾಹುಗೂ ಶಾಂತಿ ಮಾಡಿಕೊಂಡ್ರೆ ಇನ್ಮೇಲೆ ಗಂಡ ಅವಳ ಬಗ್ಗೆ ಸಂಶಯ ಪಡೋದನ್ನು ಬಿಟ್ಬಿಡ್ತಾನೆ. ಇದೇ ದೊಡ್ಡದು. ಅವ್ರ ಪತ್ರದಲ್ಲಿ ನಾನು ಸಾಯಬೇಕು ಅಂತ ಇದ್ದೀನಿ, ಇಲ್ಲ ಮನೆ ಬಿಟ್ಟು ಹೋಗಬೇಕು ಅಂತ ಇದ್ದೀನಿ, ಇಲ್ಲ ಡೈವರ್ಸ್ ಕೊಡಬೇಕು ಅಂತ ಇದ್ದೀನಿ, ಇಲ್ಲ ಕೆಲಸ ರಿಸೈನ್ ಮಾಡಿಬಿಡಬೇಕು, ಮತ್ತು ಮೊಬೈಲು ಕೂಡ ನಾನು ಯೂಸ್ ಮಾಡೋಂಗಿಲ್ಲ, ಮನೆ ಒಳಗೆ ಯಾರ ಹತ್ರ ಮಾತಾಡೋಣ, ಒಂಟಿ ಪಿಶಾಚಿ ಥರ ನಾನು ಇರಬೇಕು, ಇದರಲ್ಲಿ ಯಾವುದು ಆಯ್ಕೆ ಮಾಡ್ಕೊಳ್ಳೋದು ನೀವೇ ತಿಳಿಸಿ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವುದೂ ಆಯ್ಕೆ ಮಾಡೋದು ಬೇಡ, ನಾನು ಹೇಳುವಂಥ ಒಂದು ಇವತ್ತಿನ ಮಂತ್ರ ತಂತ್ರದ ಒಂದು ಪರಿಹಾರನ ಮಾಡ್ಕೊಂಡಿದ್ದಾರೆ. ನಿಮ್ಮ ಜಾತ್ರೆ ಪುರುಷ ಶಾಪವು ಯಾವಾಗ ನಿವಾರಣೆ ಆಯಿತು, ಗಂಡ ಆಟೋಮೆಟಿಕ್ಕಾಗಿ ಸಂಶಯ ಪಡೋದನ್ನು ನಿಲ್ಲಿಸ್ತಾನೆ. ಆದ್ದರಿಂದ ನಿಮ್ಮ ಪೂರ್ವಜನ್ಮದ ಪುರುಷ ಶಾಪ ಆಗಿರೋದ್ರಿಂದ, ಗಂಡನೇ ಪುರುಷ ಆಗಿರೋದ್ರಿಂದ, ಪುರುಷನಿಂದ ಹೆಂಡತಿಗೆ ಮಾನ, ಅವಮಾನ, ಅಪಮಾನ, ನಿಂದನೆಗಳು ಈ ರೀತಿ ನಡೀತಾ ಇರ್ತದೆ. ಯಾವ ಹೆಂಗಸು ಗಂಡನಿಂದ ಸಂಶಯಕ್ಕೆ ಒಳಗಾಗಿದ್ದಾಳೋ, ಅವನು ಗಂಡ ಹೊಡಿತಿಲ್ಲ, ಬರೀ ಸಂಶಯ ಪಡೋದು, ಈ ರೀತಿ ಸಂಶಯಾತ್ಮಕವಾಗಿ ಬಾಳನ್ನು ನಡೆಸ್ತಾ ಇರುತ್ತೆ ಹೆಂಗಸು ಏನು ಮಾಡಬೇಕಪ್ಪ ಅಂತಂದರೆ, ಒಂದು ತಂತ್ರ ಹೇಳುತ್ತೆ. ಇದು ರುದ್ರಯಾಮಳ ತಂತ್ರ ಸಾಲಲ್ಲಿ ಬರುವಂಥ ಒಂದು ವಿಶೇಷ ಮಾಹಿತಿ. ಇದು ಶುಕ್ಲ ಪಕ್ಷದ ಸಪ್ತಮಿ ಅಂದರೆ ಹುಣ್ಣಿಮೆ ಆದ 7 ದಿನಕ್ಕೆ, ಇಲ್ಲ ಕೃಷ್ಣ ಪಕ್ಷದ ಅಷ್ಟಮಿ ಅಮಾವಾಸ್ಯೆ ಆದ 8ನೇ ದಿನದಲ್ಲಿ ಈ ತಂತ್ರ ಮಾಡಬೇಕು ಅಂತ ಹೇಳ್ತಾರೆ. ಏನು ತಂತ್ರ ಇದು? ಶುಕ್ರವಾರ ಮತ್ತು ಶನಿವಾರ ಬರಬಾರ್ದು, ಶುಕ್ರವಾರ ಮತ್ತು ಶನಿವಾರ ಮಾಡಬಾರ್ದು. ಶುಕ್ರವಾರ ಶನಿವಾರ ಬಿಟ್ಟು ಇನ್ನು ಯಾವುದೇ ದಿನ ಶುಕ್ಲ ಪಕ್ಷದ ಸಪ್ತಮಿ, ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಅರಳಿ ಮರ, ಅಶ್ವತ್ಥ ಮರ ಹತ್ರ ಹೋಗಿಬಿಟ್ಟು ಬೆಳಗ್ಗೆ 11 ಗಂಟೆಗೆ ಸೂರ್ಯ ಉದಯ ಆಗಿ ದಕ್ಷಿಣ ದಿಕ್ಕಿಗೆ ಬರೋ ಸಮಯ 11 ಸಂಧಿಕಾಲ ಅಂತಾರೆ.
ಅಭಿಜಿತ್ ಲಗ್ನ ಬರೋಕ್ಕೆ ಮುಂಚೆ 11 ಗಂಟೆಗೆ ಕರೆಕ್ಟಾಗಿ ಅರಳಿ ವೃಕ್ಷ ಅರಳಿ ಮರ ಹತ್ರ ಹೋಗಿಬಿಟ್ಟು ಒಂದು ಚೊಂಬಲ್ಲಿ ನೀರು ತೊಗೋಬೇಕು, ಬೆಲ್ಲ ಮತ್ತು ಕೇಸರಿ ಮಿಕ್ಸ್ ಮಾಡಬೇಕು. ಅದನ್ನು ತೊಗೊಂಡೋಗ್ಬಿಟ್ಟು ಆ ಅರಳಿ ವೃಕ್ಷಕ್ಕೆ ಆ ಬುಡಕ್ಕೆ ಅಭಿಷೇಕ ಮಾಡಬೇಕು. ಸುತ್ತಲೂ ಆ ಬುಡಕ್ಕೆ ಅಭಿಷೇಕ ಮಾಡಿ ತುಪ್ಪದ ದೀಪದಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಪೂಜೆ ಮಾಡಿ. ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಹೂವೆಲ್ಲ ಇಟ್ಟು ಪೂಜೆ ಮಾಡಿ ಆ ಅರಳಿ ಮರಕ್ಕೆ ಆಮೇಲೆ ಪೂಜೆ ಆದಮೇಲೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಪೂರ್ವಜನ್ಮದ ಪುರುಷ ಶಾಪ ನಿವಾರಣೆ ಮಾಡ್ಕೋಬೇಕು ಅಂತಂದರೆ ನಾನು ಹೇಳುವಂಥ ಮಂತ್ರವನ್ನು ಹೇಳ್ಕೊಂಡು 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಎಲ್ಲಿವರೆಗೆ ಗಂಡ ಅನುಮಾನ ಪಡೋದು ನಿಲ್ಲಿಸ್ತಾನೋ ಅಲ್ಲಿ ತನಕ ಮಾಡಬೇಕು. ಇದು ಒಂದಿಂದ ಪವಾಡ ಆಗಲ್ಲ. ನೀವು ಎಷ್ಟೋ ಸಲ ಜನ್ಮದಲ್ಲಿ ಆ ಗಂಡಸ ಬಗ್ಗೆ ಕೆಟ್ಟದಾಗ ಅಪಪ್ರಚಾರ ಮಾಡಿದ್ದೀರಿ. ಕೆಟ್ಟದಾಗ ಅಪಪ್ರಚಾರ ಮಾಡಿರೋದ್ರಿಂದ ಅದು ಒಂದೇ ದಿನಕ್ಕೆ ಒಂದೇ ವಾರಕ್ಕೂ ಹೋಗಲ್ಲ. ಅದಕ್ಕೆ ಏನು ಮಾಡಬೇಕು, ನಿಮ್ಮ ಗಂಡ ನಿಮ್ಮನ್ನು ಪ್ರೀತಿಸೋವರೆಗೂ ಸಂಶಯದಿಂದ ಮುಕ್ತನಾಗೋವರೆಗೂ ಇದು ಮಾಡ್ತಿರಬೇಕು. ಎಲ್ಲಿ ಶುಕ್ಲ ಪಕ್ಷದ ಸಪ್ತಮಿ ಕೃಷ್ಣ ಪಕ್ಷದ ಅಷ್ಟಮಿ ತಿಂಗಳಿಗೆ 2 ಸಲ ಮಾಡಬೇಕು, ಗಂಡ ಚೆನ್ನಾಗಿ ಆಗೋವರೆಗೂ. ಎಲ್ಲ ಆದಮೇಲೆ ಭಕ್ತಿಯಿಂದ ಕೈ ಮುಗಿದುಕೊಂಡು ಪ್ರದಕ್ಷಿಣೆ ಮಾಡುವಾಗ ಓಂ ನಮಸ್ತೆ ಅಮೃತ ಸಂಭೋತೆ ಬಲವೀರ್ಯ ವಿವರ್ಧಿನಿ. ಬಲ ಅಂದರೆ ಶಕ್ತಿ, ವೀರ್ಯ ಅಂದರೆ ತೇಜಸ್ಸು, ವಿವರ್ಧಿನಿ ಬಲ ಆಯುಷ್ಯಮೇ ದೇಹಿ. ಬಲ ಮತ್ತು ಆಯುಷ್ಯಮೇ ದೇಹಿ. ಪಾಪಾನ್ ಮೇ ತ್ರಾಹಿ ದೂರತಃ. ಈ ಪಾಪಗಳನ್ನೆಲ್ಲ ದೂರ ಮಾಡು ತಾಯಿ. ಗಂಡ ನನ್ನ ಸಂಶಯ ಪಡ್ತಾನೆ ನನ್ನ ಮೇಲೆ ಅಂಥೇಳಿ ಭಕ್ತಿಯಿಂದ ಕೈ ಮುಗಿದುಕೊಂಡು ಪ್ರದಕ್ಷಿಣೆ ಮಾಡ್ತಾ ಓಂ ನಮಸ್ತೆ ಅಮೃತ ಸಂಭೂತೆ ಬಲವೀರ್ಯ ವಿವರ್ಧಿನಿ ಆಯುಶ್ಚ ಮೇ ದೇಹಿ ಪಾಪಾನ್ ಮೇ ತ್ರಾಹಿ ದೂರತಃ. ಓಂ ನಮಸ್ತೆ ಅಮೃತ ಸಂಭೂತೆ ಬಲವೀರ್ಯ ವಿವರ್ಧಿನಿ ಬಲ ಆಯುಷ್ಯ ಮೇ ದೇಹಿ ಪಾಪಾನ್ ಮೇ ತ್ರಾಹಿ ದೂರತಃ. ಓಂ ನಮಸ್ತೆ ಅಮೃತ ಸಂಭೂತೆ. ಅಮೃತ ಅಂತ ಮನಸ್ಸಿಗೆ ಶಾಂತಿ ಕೊಡುವುದು ಅಮೃತ ದೇವತೆ. ಬಲವೀರ್ಯ ವಿವರ್ಧಿನಿ. ಬಲ ಮನಸ್ಸಿಗೆ ಬಲ, ವೀರ್ಯ ಅಂತಂತಂದರೆ ಒಂದು ರೀತಿ ಮನಸ್ಸಿಗೆ ಆ ಸಂಶಯ ಉನ್ಮಾದ ಖಿನ್ನತೆ ತೆಗೆದುಹಾಕುವಂಥ ಒಂದು ವಿಶೇಷ ಶಕ್ತಿ. ವಿವರ್ಧಿನಿ ಪ್ರಸಾದನ ಮಾಡು ಕೊಡು ತಾಯಿ. ಬಲ ಆಯುಷ್ಯ ಮೇ ದೇಹಿ. ಬಲ ಮತ್ತು ಮನಸ್ಸಿಗೆ ಆಯುಷ್ಯನ ಕೊಟ್ಟು ಪಾಪಾನ್ ಮೇ ತ್ರಾಹಿ ದೂರತಃ. ಈ ಪಾಪವನ್ನು ಕಳೆದು ದೂರ ಮಾಡು ತಾಯಿ ಅಂಥೇಳಿ ಆ ಅರಳಿ ವೃಕ್ಷದಲ್ಲಿರೋ ದೇವತಾ ಸ್ತ್ರೀಯರಿಗೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣ ಅಗ್ರತಃ ಶಿವರೂಪಾಯ. ಮೂಲದಲ್ಲಿ ಬ್ರಹ್ಮ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತಃ ಶಿವರೂಪಾಯ. ಬ್ರಹ್ಮ ವಿಷ್ಣು ಶಿವ ಅವರ ಶಕ್ತಿಯರು, ಶಕ್ತಿ ಮಾತ್ರೆಯರು, ಲಕ್ಷ್ಮೀ ಸರಸ್ವತಿ ಪಾರ್ವತಿಯರು. ಈ 6 ಜನಕ್ಕೂ ಕೂಡ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಈ ಮಂತ್ರ ಹೇಳಿ ಅಂತ. ಇದು ಮಾಡ್ತಾ ಬಂದರೆ ತಿಂಗಳಿಗೆ 2 ಸಲ ಮಾಡ್ತಾ ಬಂದರೆ 1-2 ತಿಂಗಳು ಮಾಡಿ ನೋಡಿ ಗಂಡ ಆರಾಮಾಗಿ ಚೆನ್ನಾಗಾಗ್ಬಿಡ್ತಾರೆ. ಆ ಸಂಶಯ ಹೊರಟೋಗ್ಬಿಟ್ಟು ನಿಮ್ಮನ್ನು ಭಾಳ ಚೆನ್ನಾಗಿ ಪ್ರೀತಿ ಮಾಡ್ತಾನೆ. ಯಾವಾಗ ನಿಮ್ಮ ಜಾತಿಯಲ್ಲಿ ಶಾಂತಿಯಿಂದ ಪುರುಷ ಶಾಪ ಹೋಯ್ತೋ ಈ ಪರಿಹಾರದಿಂದ ಗಂಡ ಆರಾಮ. ಇಲ್ಲದೆ ಆ ಆತ್ಮ ಗಂಡನ ಮುಖಾಂತರ ನಮ್ಮನ್ನು ಸೇಟ್ ತೀರಿಸ್ಕೊಳ್ತಾ ಇರ್ತದೆ ಈ ಪರಿಹಾರ ಮಾಡಲಿಲ್ಲ ಅಂದರೆ. ಇದು ತಂತ್ರ ಮಂತ್ರ. ವೀಕ್ಷಕರೇ, ಮಾರ್ಚ್ 29, 30, 31ನೇ ತಾರೀಕು ನಾನು ಒಂದು ಪುಣ್ಯಕ್ಷೇತ್ರದಲ್ಲಿ ಮರ್ಮ ಚಿಕಿತ್ಸೆ ಶಿಬಿರ, ಮರ್ಮ ಥೆರಪಿ ವರ್ಕ್ಶಾಪನ್ನು ಮಾಡ್ತಾಯಿದ್ದೀನಿ. ಮರ್ಮ ಅಂತಂತಂದರೆ ಶಿವನ ಪಾರ್ವತಿಗೆ ಉಪದೇಶ ಮಾಡಿದಂಥ ಒಂದು ವಿಶೇಷವಾದಂಥ ವಿದ್ಯೆ. ಔಷಧಿ ಇಲ್ದೇ ಅಂದರೆ ಟಾನಿಕ್ಕು, ಇಂಜೆಕ್ಷನ್ನು, ಟ್ಯಾಬ್ಲೆಟ್ಸು, ಆಪ್ರೇಷನ್ ಇಲ್ದೇ ಎಲ್ಲ ಥರ ಕಾಯಿಲೆಗಳು, ತಲೆಗೆ ಸಂಬಂಧಪಟ್ಟಂಥದ್ದು, ಬ್ರೈನಿಗೆ ಸಂಬಂಧಪಟ್ಟಂಥದ್ದು, ಕಣ್ಣಿಗೆ, ಕಿವಿಗೆ, ಮೂಗು, ಬಾಯಿ, ಹಲ್ಲು, ಥೈರಾಯ್ಡು, ಲಂಗ್ಸು, ಹೃದಯ, ಆರ್ಟಿಗೆ ಸಂಬಂಧಪಟ್ಟಂಥದ್ದು, ಉದರಕ್ಕೆ ಸಂಬಂಧಪಟ್ಟಂಥದ್ದು, ಸೆಕ್ಸಿಗೆ ಸಂಬಂಧಪಟ್ಟಂಥದ್ದು, ಗಂಡಸರ ಸೆಕ್ಸ್ ಸಮಸ್ಯೆ, ಹೆಂಗಸರ ಮುಟ್ಟಿನ ಸಮಸ್ಯೆ, ಮಕ್ಕಳಾಗ್ತಿಲ್ಲ, ಈ ಥರದ ಎಲ್ಲ ದೋಷಗಳು, ಲಕ್ವಾ ಅಂದರೆ ಪ್ಯಾರಾಲಿಸಿಸು, ಪಿಟ್ಸು, ಕ್ಯಾನ್ಸರು, ಚರ್ಮವ್ಯಾಧಿ ರೋಗಗಳು, ಮಂಡಿ ನೋವು, ಕಾಲು ನೋವು, ಎಲ್ಲ ಥರ ರೋಗಗಳನ್ನು ಔಷಧಿ ಇಲ್ಲದೆ ಕ್ಯೂರ್ ಮಾಡೋದು ಹೇಗೆ ಅಂತ ತಿಳಿಸೋ ವಿದ್ಯೆ ಮರ್ಮ ವಿದ್ಯೆ ಅಂತ. ಈ ಮರ್ಮ ವಿದ್ಯೆ ಭಾಳ ವಿಶೇಷವಾದದ್ದು. ಇದನ್ನು ನಾನು 3 ದಿನದ ಕ್ಲಾಸ್ ಮಾಡ್ತಾಯಿದ್ದೀನಿ. ನನ್ನ ಜೊತೆಲೇ 3 ದಿವಸ ಇದ್ದು ಅಲ್ಲೇ ಊಟ ವಸತಿ ಎಲ್ಲ ಕೊಡ್ತೀವಿ, ಪುಸ್ತಕ ಕ್ಲಾಸೆಲ್ಲ ಮಾಡ್ತೀವಿ. 3 ದಿನದ ಜೊತೆಲೇ ಇರಬೇಕು. ಈ 3 ದಿನದಲ್ಲಿ ನಾನು ಈ ಕ್ಲಾಸಲ್ಲಿ 1 ದಿನ ಲಯ ಯೋಗ ಅಂತ ಒಂದು ಫ್ರೀಯಾಗಿ ಹೇಳ್ಕೊಡ್ತಾಯಿದ್ದೀನಿ. ಯಾರು ಮರ್ಮ ಥೆರಪಿಗೆ ಬರ್ತಾರೋ ಅವ್ರಿಗೆ ಲಯ ಯೋಗ ಫ್ರೀ.
ಲಯ ಹೋಗಂದರೆ ಪೂರ್ವ ಜನ್ಮದಲ್ಲಿ ನಾವು ಮಾಡಿದಂಥ ಕೆಲವು ಶಾಪ ಪಾಪಗಳು ನಾವೇ ಧ್ಯಾನ ಮುಖೇನ ಅದನ್ನು ಸುಟ್ಟು ಭಸ್ಮ ಮಾಡ್ಕೊಳ್ಳೋ ಮೆಥಡ್ ಏನು ಅನ್ನೋದನ್ನು ಹೇಳ್ಕೊಡ್ತೀನಿ. ಲಯ ಅಂದರೆ ನಾಶ ಮಾಡೋದು ಅಂತ. ಈ ವಿದ್ಯೆ ನಾನು ಇದು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಇದು ನಡೆಯೋದು 29, 30, 31. ಇದರಿಂದ ಏನು ಲಾಭ ಅಂತಂದರೆ ನಿಮಗೆ ಬರೋ ಕಾಯಿಲೆಗಳನ್ನು ಔಷಧಿ ನೀವೇ ಕ್ಯೂರ್ ಮಾಡ್ಕೋಬೋದು. ಡಯಾಬಿಟಿಸು, BP, ಗ್ಯಾಸ್ಟ್ರಿಕ್ ಏನಿದೆ ಎಲ್ಲ ಜಗತ್ತಿನ ಎಲ್ಲ ಕಾಯಿಲೆನೂ ಮರ್ಮವಿದ್ಯೆಯಿಂದ ಕ್ಯೂರ್ ಮಾಡ್ಬೋದು. ಔಷಧಿ ಇಲ್ಲದೇ, ಆಪ್ರೇಷನ್ ಇಲ್ಲದೇ ನಿಮ್ಮ ಮನೆ ಮಂದಿಗೆಲ್ಲ ಕ್ಯೂರ್ ಮಾಡ್ಬೋದು. ಇದು ಕಲಿತಾದ್ಮೇಲೆ ನೀವು ದೊಡ್ಡ ಕ್ಲಿನಿಕ್ ಓಪನ್ ಮಾಡಿ ಜನಗಳಿಗೆ ಔಷಧಿ ಇಲ್ಲದೇ, ಆಪ್ರೇಷನ್ ಇಲ್ಲದೇ ನೀವು ಟ್ರೀಟ್ ಮಾಡ್ಬೋದು. ಇವತ್ತಿನ ಕಾಲದಲ್ಲಿ ಜ್ವರ, ವಾಂತಿ, ತಲೆನೋವು ಅಂತಂದರೆ ₹1000 ಖರ್ಚಾಗತ್ತೆ. ಅದರಲ್ಲೂ ಕ್ಯಾನ್ಸರು, ಲಕ್ವಾ, ಪಿಟ್ಸು ಇವೆಲ್ಲ ಬಂತು ಅಂತ ಲಕ್ಷಾಂತರ ರೂಪಾಯಿ ಆಸ್ಪತ್ರೆಗೆ ಇನ್ವೆಸ್ಟ್ ಮಾಡಬೇಕು. ಆಸ್ಪತ್ರೆ ಅಲ್ಲದೆ ದಿನನಿತ್ಯ ಔಷಧಿ ತೊಗೋಬೇಕು, ಸಾಯೋ ತನಕ ಮಾತ್ರೆಗಳು ನುಂಗಬೇಕು. ಅದಕ್ಕೆ ಎಷ್ಟು ದುಡ್ಡು ಖರ್ಚಾಯಿತು. ಇದನ್ನೆಲ್ಲ ತಪ್ಪಿಸ್ಬೇಕು, ಅದೆಲ್ಲ ಉಳಿತಾಯ ಮಾಡಬೇಕು ಅಂದರೆ ಈ ವಿದ್ಯೆ ಕಲಿಬೇಕು, ಮರ್ಮ ವಿದ್ಯೆ. ಅದಕ್ಕೆ ಈ ವಿದ್ಯೆಯನ್ನು ನಾನು ಕಲಿಸ್ತಾ ಇದ್ದೀನಿ. ಈ ವಿದ್ಯೆ ಯಾರೂ ಹೇಳ್ಕೊಡ್ತಿರಲಿಲ್ಲ. ನಮ್ಮ ಜಾತಿಯವನಿಗೆ ಹೇಳ್ಕೊಡ್ಬೇಕು, ಬೇರೆ ಜಾತಿಯವನಿಗೆ ಹೇಳ್ಕೊಡೋಂಗಿಲ್ಲ, ಬೇರೆ ಧರ್ಮದವ್ರು ಕಲಿಯೋಂಗಿಲ್ಲ. ಮತ್ತು ಇವನಿಗೇನು ಹೇಳ್ಕೊಬಿಟ್ರೆ ನಾಳೆ ನನಗೆ ಎದುರಾಳಿ ಆಗಿಬಿಟ್ರೆ, ನನಗೆ ಸ್ವಲ್ಪ ತೊಂದರೆ ಕೊಟ್ಟರೆ ಅಂದ್ಬಿಟ್ಟು ಹೇಳ್ಕೊಡ್ತಿರಲಿಲ್ಲ. ಹೀಗಾಗಿ ಈ ವಿದ್ಯೆ ನಶಿಸ್ತಾ ಬಂದುಬಿಡ್ತು. ಅದಕ್ಕೆ ನಾನು ಮನೆಗೊಬ್ಬ ವೈದ್ಯನಾಗಬೇಕು ಈ ವಿದ್ಯೆ ಕಲಿತು ಅಂಥೇಳಿ ಈ ವಿದ್ಯೆಯನ್ನು ನಾನು ಕಲಿಸ್ತಾ ಇದ್ದೀನಿ. 29, 30, 31 ಮಾರ್ಚ್. ಯಾರು ಆಸಕ್ತಿ ಇದೆಯೋ ಅವರು ನನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ಲಿಂಕು. ಈ ಲಿಂಕ್ನ ಫೋಟೋ ತಕ್ಕೊಳ್ಳಿ, ಇಲ್ಲ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಬಿಟ್ಟು ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಕೆಲವರಿಗೆ ಐಫೋನಲ್ಲಿ ವರ್ಕ್ ಆಗೋಲ್ಲ, ಬೇರೆ ಫೋನಲ್ಲಿ ವರ್ಕ್ ಆಗುತ್ತೆ. ನೋಡಿಬಿಟ್ಟು ಯಾವ ಫೋನಲ್ಲಿ ವರ್ಕ್ ಆಗುತ್ತೋ ಅದನ್ನು ನೀವು ಕಂಪ್ಯೂಟ್ರಲ್ಲಿ ಎಲ್ಲ ಕಡೆ ವರ್ಕ್ ಆಗುತ್ತೆ. ಇದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಮ್ಯೂಸಿಕ್ ತರದೆ 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಟ್ವಿಟ್ಟರು ಮತ್ತು ಲಿಂಕ್ಡ್ಇನ್ನು, ಇನ್ಸ್ಟಾಗ್ರಾಮಲ್ಲೆಲ್ಲ ಕಡೆಯೂ ವಿಶೇಷವಾಗಿ ಮಾಹಿತಿ ಸಿಗ್ತಾ ಇದೆ. ಅದು ಕೂಡ ನೀವು ಯೂಸ್ ಮಾಡ್ಕೋಬೋದು. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ದವ್ರು ನಮಗೆ www.lakshmisrinivas.in ಅಂತೇಳಿ ಲಾಗಿನ್ ಆಗಿ ಅಲ್ಲಿ ನಿಮ್ಗೆ ಯಾವ ಡೇಟ್ ಯಾವ ಟೈಮಿಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಬರಬೇಕಾ ನೀವೇ ಸ್ವತಃ ಬಂದು ಪ್ರಶ್ನೆ ಕೇಳೋರು ಬಂದರೆ ಒಳ್ಳೆಯದು. ಜೊತೆ ಜಾತಕ ತೊಗೊಂಬನ್ನಿ. ಯಾವುದಾದ್ರು ನಿಮಗೆ ರೋಗಗಳಿಂದ ನರಳುತ್ತಿದ್ದರೆ ಅದು ಮೆಡಿಕಲ್ ಸರ್ಟಿಫಿಕೇಟ್ಸ್ ಅಥವಾ ಮೆಡಿಕಲ್ ರಿಪೋರ್ಟ್ಸ್ ಇತ್ತು ಅಂತಂದರೆ ಅದು ತೊಗೊಂಬಂದರೆ ಅದು ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.